ಎಲ್ಲರಿಗೂ ನಮಸ್ಕಾರ. ಇವತ್ತು ತರಕಾರಿ ಸಾಂಬಾರನ್ನ ತುಂಬ ಈಸಿಯಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ಟವ್ ಮೇಲೆ ಸ್ಟೀಲ್ ಪಾತ್ರೆ ಅಥವಾ ಮಣ್ಣಿನ ಮಡಿಕೆ ಇಟ್ಕೊಳ್ಳಿ. ಫಸ್ಟು ಅದಕ್ಕೆ ಗಾಣದ ಎಣ್ಣೆನ ಹಾಕೊಳ್ಳಿ. ನಾನು ಮಹಾಲಕ್ಷ್ಮಿ ಗಾಣದ ಎಣ್ಣೆನ ಹಾಕ್ತಾ ಇದ್ದೀನಿ. ಕಡಲೆಕಾಯಿನ ಬಳಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿನೂ ಹಾಕೊಳ್ಳಿ. ನಂತರ ಇಂಗನ್ನ ಬಳಸಿದ್ದೀನಿ. ನಾನು ನೇಚರ್ ಸೋರ್ಸ್ ಅವರ ನ್ಯಾಚುರಲ್ ಇಂಗನ್ನ ಬಳಸ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯ ಮೈದಾನ ಬಳಸಿಲ್ಲ, ಪ್ಯೂರ್ ಇಂಗು ಇದು. ನಂತರ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ಳಿ. ಕರಿಬೇವನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಲು ಬಿಡಿ. ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ, ಟೊಮೊಟೊ ಚೆನ್ನಾಗಿ ಬೆಂದಿದೆ. ನಂತರ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಮುಂಚೆನೇ ಬೇಯಿಸಿ ಇಟ್ಕೊಂಡಿರುವಂಥ ತರಕಾರಿನೂ ಹಾಕೋತಾ ಇದ್ದೀನಿ. ನಾನು ಕ್ಯಾರೆಟ್, ಮೂಲಂಗಿ, ನವಿಲುಕೋಸು, ಆಲೂಗಡ್ಡೆ, ಬೀನ್ಸ್ 5 ತರಕಾರಿಗಳನ್ನ ಬಳಸಿದ್ದೀನಿ. ನಂತರ 1 ಕಪ್ಪಷ್ಟು ತೊಗರಿ ಬೇಳೆನ ಮುಂಚೆನೇ ಬೇಯಿಸಿಟ್ಕೊಂಡಿದ್ದೆ. ಬೇಯಿಸಿಟ್ಕೊಂಡಿರುವಂಥ ತೊಗರಿ ಬೇಳೆನ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ಆ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ನಮ್ಮ ಸಾಂಬಾರು ಪುಡಿನ ಹಾಕೋಬೇಕು. ಬಿಲ್ವಾ ಆರ್ಗ್ಯಾನಿಕ್ಸ್ ಅವ್ರದ್ದು ಸಾಂಬಾರು ಪುಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ 4-5 ಸಲ ಸಾಂಬಾರು ಮಾಡಿದ್ದೆ. ತುಂಬ ಚೆನ್ನಾಗಿ ಅನ್ನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ, ಟ್ರೈ ಮಾಡಿ ನೋಡಿ ಅಂತ ಕಳಿಸಿದ್ರು. ನಾನು ಟ್ರೈ ಮಾಡಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ಅನ್ನಿಸ್ತು. 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ 2 ಸ್ಪೂನ್ ಸಾಕಾಗುತ್ತೆ. ಸಾಂಬಾರು ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡಿ. 5 ನಿಮಿಷ ಆದಮೇಲೆ ಕೊನೆಯದಾಗಿ ಟೇಸ್ಟ್ಗೆ ಸ್ವಲ್ಪ ಬೆಲ್ಲನ ಹಾಕೊಳ್ಳಿ. ಸಾವಯವ ಬೆಲ್ಲ ಇದು. ವಿಕಾಸ್ ಮಂಡ್ಯದವರು, ಅವ್ರ ಹತ್ರ ಈ ಸಾವಯವ ಬೆಲ್ಲನ ತರಿಸ್ಕೊಂಡಿದ್ದೆ. ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಕೊನೆಯದಾಗಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ. ಅಷ್ಟೇ, ತುಂಬ ರುಚಿಕರವಾದ ಆರೋಗ್ಯಕರವಾದ ಸಾಂಬಾರು ರೆಡಿ ಆಗುತ್ತೆ. ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಮಕ್ಕಳು ತರಕಾರಿ ಸರಿಯಾಗಿ ತಿಂತಾ ಇಲ್ಲ ಅಂದರೆ ಈ ರೀತಿ ಸ್ವಲ್ಪ ಜಾಸ್ತಿ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಈ ರೀತಿ ಸಾಂಬಾರನ್ನ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಮೆಸೇಜ್ ಮಾಡಿ ತಿಳಿಸೋದಂತೂ ಮರಿಬೇಡಿ, ಓಕೆನಾ? ಬಿಲ್ವಾ ಆರ್ಗ್ಯಾನಿಕ್ ಸಾಂಬಾರು ಪುಡಿ ಮನೆಯಲ್ಲೇ ತಯಾರಿಸಿರೋದು. ಯಾವುದೇ ರೀತಿ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್, ಅಡಿಟಿವ್ಸ್ ಯಾವುದನ್ನು ಬಳಸ್ದಲ್ಲೇ ಶುದ್ಧವಾಗಿ ಮಾಡಿದ್ದಾರೆ. ನಾವು ಮನೇಲಿ ಮಾಡ್ಕೊಂಡ್ರೆ ಯಾವ ರೀತಿ ಮಾಡ್ಕೋತೀವಿ ಅದೇ ರೀತಿ ಮಾಡಿರೋದು. ನಿಮಗೆ ಇಷ್ಟ ಆದರೆ ಅವರ ನಂಬರ್ ಕೊಟ್ಟಿದ್ದೀನಿ, ಕಾಲ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.